ವೆಲ್ಕಮ್ ಬ್ಯಾಕ್. ಯುದ್ಧ ಪೀಡಿತ ಉಕ್ರೇನ್ಗೆ ವಿಶ್ವ ಬ್ಯಾಂಕ್ನಿಂದ ನೆರವು ಘೋಷಣೆಯಾಗಿದೆ. ಉಕ್ರೇನ್ಗೆ $723 ಮಿಲಿಯನ್ ನೆರವನ್ನ ಘೋಷಣೆ ಮಾಡಿದೆ ವಿಶ್ವ ಬ್ಯಾಂಕ್. 5.56 ಸಾವಿರ ಕೋಟಿ ರೂಪಾಯಿ ಸಾಲದ ನೆರವನ್ನ ವಿಶ್ವ ಬ್ಯಾಂಕ್ ಕೊಟ್ಟಿದೆ. ಸದ್ಯಕ್ಕೆ ಆರ್ಥಿಕವಾಗಿಯೂ ಕೂಡ ನೆರವನ್ನ ನಿರೀಕ್ಷೆ ಮಾಡ್ತಾ ಇತ್ತು ಉಕ್ರೇನ್. ಹಾಗಾಗಿ ವಿಶ್ವ ಬ್ಯಾಂಕ್ ಇದೀಗ ನೆರವಾಗಿ ನಿಂತಿದೆ. 5.56 ಸಾವಿರ ಕೋಟಿ ರೂಪಾಯಿ ಅಂತಂದ್ರೆ ಉಕ್ರೇನ್ಗೆ $723 ಮಿಲಿಯನ್ ನೆರವನ್ನ ಘೋಷಣೆ ಮಾಡಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್ ಬುಕನ್ಕೆರೆ. ನಿನ್ನೆ ಸಂಧಾನ ಸಭೆ ಏನಾಗುತ್ತೆ ಅಂತ ಕುತೂಹಲ ಇತ್ತು. ಆದ್ರೆ ನಿನ್ನೆನೂ ಆ ಡಿಮ್ಯಾಂಡ್ಸ್ಗೆ ಒಪ್ಕೊಂಡಿಲ್ಲ ಪರಸ್ಪರ ಎರಡೂ ದೇಶಗಳು. ಹಾಗಾಗಿ ಮತ್ತೆ ಮಾತುಕತೆ ವಿಫಲವಾಗಿದೆ. ರಷ್ಯಾ ತನ್ನ ದಾಳಿಯನ್ನ ಮುಂದುವರೆಸಿದೆ. ಈ ಮಧ್ಯದಲ್ಲಿ ಒಂದು ಆರ್ಥಿಕ ಸಹಾಯ ನೆರವು ಬೇಕಾಗಿತ್ತು ಉಕ್ರೇನ್ಗೆ. ಈಗ ವಿಶ್ವ ಬ್ಯಾಂಕ್ ಆ ನೆರವನ್ನ ಘೋಷಣೆ ಮಾಡಿದೆ. ಸೊ ಹಾಗಾಗಿ ಯಾವ ತರ ನೆರವು ಇದಾಗಬಹುದು ಆರ್ಥಿಕವಾಗಿ. ಅದ್ರ ಜೊತೆಯಲ್ಲಿ ಈಗ 4 ನಗರಗಳಲ್ಲಿ ಕದನ ವಿರಾಮ ಏನ್ ಘೋಷಣೆ ಮಾಡಿದ್ದಾರೆ. ಸೊ ನಾಗರಿಕರಿಗೆ ಈಗ ಎಲ್ಲಿ ಹೋಗ್ಬೇಕು, ಏನು ಎತ್ತ, ಸೊ ಯಾವ ತರ ಹೆಲ್ಪ್ ಆಗುತ್ತಿದ್ದು? ಈಗ ಉಕ್ರೇನ್ನಲ್ಲಿ ರಷ್ಯಾ ಕದನ ವಿರಾಮ ಘೋಷಣೆ ಮಾಡಿದೆ, ಆದರೂ ಕೂಡ ಶೆಲ್ಲಿಂಗ್ ಆಗ್ತಿದ್ದಾವೆ. ಸೊ ಅದರಿಂದ ರಷ್ಯಾ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಿದೆ ಅಂತೇಳಿ ಉಕ್ರೇನ್ ಆರೋಪಿಸ್ತಾನೆ ಇದೆ. ಇನ್ನೊಂದು ಕಡೆ ನಿನ್ನೆ ನಡೆದಂಥ ಸಂಧಾನ ಸಭೆಗಳು ವಿಫಲ ಆಗಿವೆ. ರಷ್ಯಾದ ಇನ್ನೊಂದು ಮಹತ್ವದ ಬೆಳವಣಿಗೆಯಲ್ಲಿ ನಿನ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಿತು. ಆ ಸಂದರ್ಭದಲ್ಲಿ ರಷ್ಯಾದ ಪ್ರತಿನಿಧಿಗಳು ಭಾಗವಹಿಸೇ ಇರಲಿಲ್ಲ. ಅಂದರೆ ಒಂಥರ ಅದಕ್ಕೂ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದೆ. ಈಗ ಇದೆಲ್ಲದರ ನಡುವೆ ಉಕ್ರೇನ್ ಸದ್ಯಕ್ಕೆ ಅದಕ್ಕೆ ಬಹಳ ದೊಡ್ಡ ಮಟ್ಟದ ಆರ್ಥಿಕ ನೆರವಿನ ಅಗತ್ಯ ಇದೆ. ಅದೇ ಕಾರಣಕ್ಕೋಸ್ಕರ ಅದು ಎಲ್ಲ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಮನವಿಯನ್ನು ಮಾಡಿಕೊಳ್ತಿದೆ. ಭಾರತಕ್ಕೂ ಕೂಡ ಮನವಿಯನ್ನು ಮಾಡಿಕೊಂಡಿದೆ. ಈಗ ವಿಶ್ವ ಹಣಕಾಸು ಸಂಸ್ಥೆ ಒಂದು ನೆರವನ್ನು ನೀಡೋದಾಗಿ ಘೋಷಣೆ ಮಾಡಿದೆ. ಅದಲ್ಲದೆ ಇದು ಆರ್ಥಿಕ ನೆರವಾಯಿತು. ಆದರೆ ರಷ್ಯಾವನ್ನು ಎದುರಿಸಲಿಕ್ಕೆ ಸಮರ್ಥವಾಗಿ ರಷ್ಯಾ ಸೇನೆಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಉಕ್ರೇನಿಗೆ ಯುದ್ಧದ ಸಾಮಗ್ರಿಗಳು, ಶಸ್ತ್ರಾಸ್ತ್ರಗಳ ಅಗತ್ಯ ಇದೆ. ಅದನ್ನು ಪೂರೈಸುವ ನಿಟ್ಟಿನಲ್ಲಿ ಯಾವ ದೇಶಗಳು ಕೂಡ ಮಾತನಾಡ್ತಿಲ್ಲ. ಸೊ ಅದರಿಂದ ಏನಾಗ್ತಿದೆ, ಮತ್ತೆ ರಷ್ಯಾದ ನಿಲುವುಗಳನ್ನು ನೋಡ್ತಾ ಇದ್ರೆ ಅದು ಪ್ರತಿದಿನವೂ ಕೂಡ ತನ್ನ ಯುದ್ಧದ ಸ್ವರೂಪವನ್ನು ಬದಲಿಸ್ತಾ ಬಹಳ ವ್ಯವಸ್ಥಿತವಾಗಿ ಉಕ್ರೇನ್ ಮೇಲೆ ದಾಳಿಯನ್ನು ಮಾಡ್ತಿದೆ. ಮೊನ್ನೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಒಂದೊಮ್ಮೆ ಇದೇ ರೀತಿ ಮುಂದುವರೆದ್ರೆ ಉಕ್ರೇನ್ ಒಂದು ದೇಶವಾಗಿ ಉಳಿಯೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದರು. ಅಂದರೆ ತಾವು ಯುದ್ಧ ಮಾಡೇ ಮಾಡ್ತೀವಿ, ಯುದ್ಧವನ್ನು ಮುಂದುವರಿಸ್ತೀವಿ ಮತ್ತು ಇನ್ನಷ್ಟು ತೀವ್ರಗೊಳಿಸ್ತೀವಿ ಅನ್ನುವಂಥ ಸುಳಿವುಗಳನ್ನು ನೀಡಿದರು. ಸೊ ಈ ಥರದ ಎಲ್ಲ ಬೆಳವಣಿಗೆಗಳು ಅಲ್ಲಿ ಆಗ್ತಿದ್ದಾವೆ. ಅದರಿಂದಾಗಿ ಉಕ್ರೇನ್ ಸದ್ಯಕ್ಕೆ ಅದಕ್ಕೆ ಆರ್ಥಿಕ ನೆರವು ವಿಶ್ವ ಬ್ಯಾಂಕ್ನಿಂದ ಸಿಕ್ಕಿದ್ರೂ ಕೂಡ ಅಥವಾ ಬೇರೆ ದೇಶಗಳು ಒದಗಿಸಿದ್ರು ಕೂಡ ಭಾರತ ಈಗ ಆರ್ಥಿಕ ನೆರವು ಕೊಡುವ ಬಗ್ಗೆ ಕೂಡ ಏನೋ ಮಾನವೀಯ ನೆಲೆಯಲ್ಲಿ ಒಂದಷ್ಟು ಕೊಡ್ಬೋದು. ಅದೇ ರೀತಿ ಬೇರೆ ಬೇರೆ ದೇಶಗಳು ಕೊಡ್ಬೋದು. ಆದರೆ ಅಲ್ಲಿನ ಪರಿಸ್ಥಿತಿ ಅಷ್ಟಕ್ಕೆ ಬರೀ ಅಂದರೆ ದುಡ್ಡು ಕೊಟ್ಟ ಮಾತ್ರಕ್ಕೆ ಅಲ್ಲಿ ಪರಿಸ್ಥಿತಿ ಸುಧಾರಿಸುವ ಸ್ಥಿತಿಯಲ್ಲಿ ಇಲ್ಲ. ಸೊ ಅದರಿಂದಾಗಿ ಈಗ ರಷ್ಯಾವನ್ನು ಏನಾದರೂ ಮಾಡಿ ಮನವೊಲಿಸಬೇಕು, ಎಚ್ಚರಿಸಬೇಕು. ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಈಗಾಗಲೇ ಖಂಡನಾ ನಿರ್ಣಯವನ್ನು ತೆಗೆದುಕೊಂಡಿದೆ. ಆರ್ಥಿಕ ದಿಗ್ಬಂಧನ ಹಾಕುವಂತಹ ಎಚ್ಚರಿಕೆಯನ್ನು ನೀಡಿದೆ. ಇದ್ಯಾವುದಕ್ಕೂ ರಷ್ಯಾ ಬಗ್ಗಿಲ್ಲ ಅಂತಂದರೆ ಸೊ ಅಂತಾರಾಷ್ಟ್ರೀಯ ಸಮುದಾಯ ಇನ್ನಷ್ಟು ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಿ ಹೇಗೆ ರಷ್ಯಾವನ್ನು ಮಣಿಸಬೇಕು, ಒತ್ತಡ ಏರಬೇಕು ಅಥವಾ ಮನವೊಲಿಸಬೇಕು ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಶರ್ಮಿತಾ, ಥ್ಯಾಂಕ್ ಯು ಧರಣೀಶ್ ತಮ್ಮ ಇನ್ಫಾರ್ಮೇಷನ್ಗೆ.